ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ವಂದನೆಗಳೊಂದಿಗೆ ಇವತ್ತು ಕ ವರ್ಗದ ವ್ಯಂಜನಾಕ್ಷರಗಳಿಗೆ ಗುಣಿತಾಕ್ಷರಗಳನ್ನು ಹೇಗೆ ಸೇರಿಸಿ ಬರೆದು ಓದೋದು ಅಂತ ನೋಡೋಣ. ಫಸ್ಟ್ ಸ್ವರ, ನಾವು ಆಲ್ರೆಡಿ ಕಲ್ತಿರೋಂಥ ಸ್ವರ ಆ. ಹಾಗೆ ನಮಗೆ ಗುಣಿತಾಕ್ಷರ ಯಾವ್ದು ಬರುತ್ತೆ? ತಲಕಟ್ಟು. ಹೀಗೆ ಇದು ತಲಕಟ್ಟು. ವ್ಯಂಜನಾಕ್ಷರ ಕ ಅಂದ್ಕೊಳ್ಳೋಣ. ಅಂದರೆ ಕ ಪ್ಲಸ್ ಆ, ಅದಕ್ಕೆ ಇದು ತಲಕಟ್ಟು. ಕ ಪ್ಲಸ್ ಆ ಕ ಅಂದರೆ ಕ ತಲಕಟ್ಟು ಕ ಅಂತ ಆಗುತ್ತೆ. ಈಗ ಎರಡನೇದು ಆ ಅಕ್ಷರಕ್ಕೆ ಇದು ತಲಕಟ್ಟಿನ ದೀರ್ಘ ಅಥವಾ ಇಳಿ ಅಂತಲೂ ಹೇಳ್ಬೋದು. ಇದು ತಲಕಟ್ಟು, ಇದು ತಲಕಟ್ಟಿನ ದೀರ್ಘ ಅಥವಾ ಇಳಿ ಅಂತ ಹೇಳ್ತೀವಿ. ಅದು ವ್ಯಂಜನಾಕ್ಷರದಲ್ಲಿ ಫಸ್ಟ್ ಅಕ್ಷರ ಕ ಪ್ಲಸ್ ಆ, ಕ ಪ್ಲಸ್ ಆ ಕ, ಅದಕ್ಕೆ ಗುಣಿತಾಕ್ಷರ ಇದು. ಇದನ್ನು ಇಲ್ಲಿ ಬರಿತಾ ಇದ್ದೀನಿ. ಹಾಗೇನಾಗುತ್ತೆ ಕಾ ಕಿಳಿ ಕಾ ಅಂದರೆ ಕಾ ತಲಕಟ್ಟಿನ ದೀರ್ಘ ಕಾ ಅಂತಲೇ ಹೇಳ್ಬೋದು, ಅಥವಾ ಕಾ ಕಿಳಿ ಕಾ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಗೆ ಇದು ಗುಡಿಸು ಅಂತ ಹೇಳ್ತೀವಿ. ಕ ಪ್ಲಸ್ ಇ, ಕ ಪ್ಲಸ್ ಇ ಕಿ ಆಗುತ್ತೆ. ಅಂದರೆ ಅದಕ್ಕೆ ಹೀಗೆ ಬರಿತೀವಿ. ಕಾಗದು ಹೇಗೆ ಸೇರಿಸೋದು? ಹೀಗೆ ಕಾ ಬರೆದು ಇಲ್ಲಿ ಹಿಂಗೆ ಕೊಟ್ಬಿಡ್ತೀವಿ, ಅದು ಕಿ. ಕಾ ಗುಡಿಸು ಕಿ. ನೆಕ್ಸ್ಟ್ ಹೀಗೆ ಗುಡಿಸನ್ ದೀರ್ಘ, ಅದಕ್ಕೆ ಕ ಪ್ಲಸ್ ಈ ಗುಡಿಸು ದೀರ್ಘ ಹೀಗೆ ಬರುತ್ತೆ. ಆವಾಗೇನಾಗುತ್ತೆ? ಕಾ ಗುಡಿಸು ದೀರ್ಘ ಕೀ ಅಂತ ಹೀಗೆ ಬರಿತೀವಿ. ನೆಕ್ಸ್ಟ್ ಊಗೆ ಕೊಂಬು ಕಿಳಿ ಅಥವಾ ಕೊಂಬುನ ದೀರ್ಘ ಅಂತಲೂ ಹೇಳ್ಬೋದು. ಅದಕ್ಕೆ ಕ ಪ್ಲಸ್ ಊ, ಅದಕ್ಕೆ ಊ ಬಂದು ಹೀಗೆ ಬರೀತೀವಿ. ಅದು ಬರೆಯೋದು ಕ ತಲಕಟ್ಟು ಹೀಗೆ ಇರುತ್ತೆ, ಪಕ್ಕದಲ್ಲಿ ಕೊಂಬು ಇಳಿ ಅಥವಾ ಕೊಂಬುನ ದೀರ್ಘ ಕೂ, ಕ ಕೊಂಬುನ ದೀರ್ಘ ಕೂ ಅಂತ ಆಗುತ್ತೆ. ನೆಕ್ಸ್ಟ್ ರು, ಇದು ರು. ಅದು ಹೇಗೆ ಬರೆಯೋದಂದರೆ ಇದನ್ನು ಒಟ್ರ ಸುಳಿ ಅಂತ ಹೇಳ್ತೀವಿ. ಸೊ ಕ ಪ್ಲಸ್ ರು ಹಾಕಿದ್ವಿ ಅಂದರೆ ಕ್ರೂ ಆಗುತ್ತೆ. ಅದಕ್ಕೆ ಕಾ ಬರೆದು ಕೆಳಗಡೆ ಒಟ್ರ ಸುಳಿ ಹೀಗೆ ಕೊಡಬೇಕು. ಸೊ ಕಾ ಕೊಟ್ರ ಸುಳಿ ಕ್ರೂ ಅಂತ ಆಗುತ್ತೆ. ನೆಕ್ಸ್ಟ್ ಎ ಹೀಗೆ ಸ್ವರ ಎಗೆ ಇದು ಏತ್ವ ಅಂತ ಹೇಳ್ತೀವಿ. ಇಲ್ಲಿ ಬರೆಯೋದು ವ್ಯಂಜನಾಕ್ಷರಕ್ಕೆ ಕ ಪ್ಲಸ್ ಏತ್ವ ಹೀಗಿರುತ್ತೆ. ಈ ಏನ ಹಾಕ್ತೀವಿ. ಸೊ ಏಗೆ ಇದು ಏತ್ವ ಅಂತ ಹೇಳ್ತೀವಿ. ಇದು ಒಟ್ರ ಸುಳಿನ ಇಲ್ಲೊಂದು ಸರಿ ಇಲ್ಲಿ ಬರ್ಕೊಳ್ಳೋಣ. ಸೊ ಕ ಏತ್ವ ಕೆ
ಅನಂತರ ಎ ಆಗುತ್ತೆ. ಇದು ಜಸ್ಟ್ ಎ, ಇದು ಎ. ಅದಕ್ಕೆ ಏತ್ವ ದೀರ್ಘ, ಏತ್ವನ್ ದೀರ್ಘ ಅಂತ ಹೇಳ್ತೀವಿ. ಕ ಪ್ಲಸ್ ಏತ್ವ ದೀರ್ಘ ಅಂದರೆ ಈ ಎ ಬರೆಯೋದು. ಈ ಎಗೆ ಇಲ್ಲೇನು ಬರಿತೀವಿ? ಕ ಏತ್ವ ದೀರ್ಘ. ಕ ಏತ್ವ ಕೊಟ್ಟು ಪಕ್ಕದಲ್ಲಿ ದೀರ್ಘ ಹಾಕಿದ್ರೆ ಕಾಕೇತ್ವನ್ ದೀರ್ಘ ಕೆ ಆಗುತ್ತೆ. ಸೊ ಇವಾಗ ಇಲ್ಲಿಂದ ಹೇಳ್ಕೊಂಬಂದ್ಬಿಡೋಣ. ಕೊಂಬು, ಹೂಗೆ ಕೊಂಬು ಬರುತ್ತೆ. ಕ ಪ್ಲಸ್ ಹೂ ಕು ಆಗುತ್ತೆ. ಕಾಕೊಂಬು ಕು ಅಂತ ಹೇಳ್ತೀವಿ. ಹೂ ಕಾಕೊಂಬನ್ ದೀರ್ಘ ಅಥವಾ ಕಾಕೊಂಬು ಕಿಳಿ, ಕು ಅಂತ ಹೇಳೋದಕ್ಕೆ ಇದು ಕೊಂಬು ಕಿಳಿ ಅಂತ ಹೇಳ್ತೀವಿ. ಅದು ಕ ಪ್ಲಸ್ ಹೂ, ಕೊಂಬು ಕಿಳಿ ಇಲ್ಲಿದೆ, ಇದು ಕೊಂಬು ಕಿಳಿ ಆಗುತ್ತೆ. ಅದು ಬರೆಯೋದು ಕ ಬರೆದು ಪಕ್ಕದಲ್ಲಿ ಕೊಂಬು ಇಳಿ ಇದನ್ನು ಕೊಡಬೇಕು. ಕು ಆಗುತ್ತೆ. ನೆಕ್ಸ್ಟ್ ರು, ಒಟ್ರು ಸುಳಿ, ಕ ಪ್ಲಸ್ ರು, ಇಲ್ಲಿ ಒಟ್ರು ಸುಳಿ ಸಿಂಬಲ್ ಇಲ್ಲಿ ಹಾಕಿದ್ದೀನಿ. ಕ ಕೊಟ್ರು ಸುಳಿ ಕ್ರು, ಕ ಕೊಟ್ರು ಸುಳಿ, ಕ ಕೊಟ್ರು ಸುಳಿ ಕ್ರು ಆದಮೇಲೆ ಎ, ಹೇಗೆ ಏತ್ವ ಕ ಪ್ಲಸ್ ಎ ಕೆ. ನೆಕ್ಸ್ಟ್ ಎ ಕ ಏತ್ವ ಮತ್ತು ದೀರ್ಘ ಕೊಡಬೇಕು ಕಾಗೆ. ಕ ಪ್ಲಸ್ ಏತ್ವನ್ ದೀರ್ಘ ಅಂದರೆ ಕೆ ಆಗುತ್ತೆ. ನೆಕ್ಸ್ಟ್ ಐ, ಸ್ವರ ಐ. ಐಗೆ ಏತ್ವ ಕೊಟ್ಟು ಹೀಗೆ ಕೆಳಗಡೆ ಹೀಗೆ ಆಫ್ 3 ಥರ ಕೊಡಬೇಕು. ಕಾಯಿ ಅಂದರೆ ಇದು ಕಾಗೆ ಆ್ಯಡ್ ಮಾಡಬೇಕು. ಹೇಗೆ? ಇಲ್ಲಿ ಕ ಜೊತೆಗೆ ಐ ಸೇರಿದ್ರೆ ಕೈ ಆಗುತ್ತೆ. ಏತ್ವ ಇಲ್ಲಿ ಕೆಳಗಡೆ ಹೀಗೆ ಕ ಏತ್ವ ಹೀಗೆ ಕೊಡಬೇಕು. ಸೊ ಇದು ಐತ್ವ ಅಂತ ಹೇಳ್ತಾರೆ. ಏತ್ವ ಕೊಟ್ಟು ಕೆಳಗಡೆ ಹಾಫ್ 3 ಥರ ಕೊಡ್ತೀವಿ. ಹೀಗೆ ಕಾಗೆ ಐತ್ವ, ಕಾಕೈತ್ವ ಕೈ ಅಂತ ಹೇಳ್ತೀವಿ. ನೆಕ್ಸ್ಟ್ ಓ, ಓಗೆ ಏತ್ವ ಕೊಂಬು ಕಿಳಿ. ಏತ್ವ ಕೊಂಬು ಕಿಳಿ ಕೊಟ್ಟರೆ ಓ ಸೌಂಡ್ ಬರುತ್ತೆ. ಸೊ ಕ ಪ್ಲಸ್ ಓ ಕೋ ಆಗುತ್ತೆ. ಸೊ ಇದನ್ನು ಇಲ್ಲಿ ಕಾಗೆ ಸೇರಿಸ್ತೀವಿ. ಕ ಪ್ಲಸ್ ಓ ಕೋ. ಇಲ್ಲಿ ಏತ್ವ ಕೊಂಬು ಕಿಳಿ, ಕಾಗೆ ಏತ್ವ ಕೊಟ್ಟು ಕೊಂಬು ಕಿಳಿ ಕೊಟ್ಟರೆ ಕೋ ಅಂದರೆ ಕಾಕೋತ್ವ ಕೋ. ನೆಕ್ಸ್ಟ್ ಓ, ಓಗೆ ಏತ್ವ ಕೊಂಬು ಕಿಳಿ ಕೊಟ್ಟು ಪಕ್ಕದಲ್ಲಿ ಮತ್ತೆ ಒಂದು ದೀರ್ಘ ಕೊಡ್ತೀವಿ. ಆವಾಗ ಕೋ ಅನ್ನೋ ಸೌಂಡಿಗೆ ಬರುತ್ತೆ. ಕ ಪ್ಲಸ್ ಓ ಅಂದರೆ ಏತ್ವ ಕೊಂಬು ಕಿಳಿ ದೀರ್ಘ. ಕಾಗೆ ಹೇಗೆ ಸೇರಿಸೋದಂದರೆ ಕ ಏತ್ವ ಕೊಂಬು ಕಿಳಿ ದೀರ್ಘ ಕೋ ಅಂತ ಆಗುತ್ತೆ. ನೆಕ್ಸ್ಟ್ ಔತ್ವ. ಈ ಔ ಕೊಡ್ತೀವಲ್ಲ ಅದು ಈಸಿ. ಹೀಗೆ ಅಂದರೆ ಇಲ್ಲಿ ಓ ಮೇಲೆ ಓ ತಲೆ ಮೇಲೆ ಹಿಂಗೆ ಕೊಡ್ತೀವಲ್ಲ ಅದನ್ನು ಮಾತ್ರ ಬರೀಬೇಕು. ಸ ಕ ಪ್ಲಸ್ ಔ ಕೌ ಅಂತ ಆಗುತ್ತೆ. ಇದು ಔತ್ವ. ಕಾಗೆ ಹೇಗೆ ಅಂದರೆ ಹಿಂಗೆ ಕಾ ಬರೀತೀವಲ್ಲ ಇಲ್ಲಿ ಮೇಲ್ಗಡೆ ಹಿಂಗೆ ಕೊಡ್ತೀವಿ, ಕೌ. ನೆಕ್ಸ್ಟ್ ಅಮ್ಮಗೆ 1 0 ಅಂದರೆ ಕ ಪ್ಲಸ್ ಆವಾಗ ಕಮ್ ಅಂತ ಆಗುತ್ತೆ.
ಇಲ್ಲೇನೆಂದರೆ ಕ ಬರೆದು 1 0 ಕಾಗೊಂದು 0 ಕಮ್. ನೆಕ್ಸ್ಟ್ ಆಹ, ಇದು ಆಹ. ಅದಕ್ಕೆ ಒಂದರ ಕೆಳಗಡೆ ಒಂದು ಚಿಕ್ಕದಾಗಿ 2 0 ಬರುತ್ತೆ. ಸೊ ಕ ಪ್ಲಸ್ ಆಹ ಇದನ್ನು ಕೊಡ್ತೀವಿ. ಅವಾಗ ಏನಾಗುತ್ತೆ, ಕಹ ಅಂತ ಆಗುತ್ತೆ. ಒಟ್ರ ಸುಲಿ ತನಕ ಹೇಳಿದ್ವಿ ಅಲ್ವಾ. ಇವಾಗ ಏತ್ವ ಅಂದರೆ ಇದು ಏತ್ವ, ಕಾಗೆ ಏತ್ವ ಕೆ, ಕಾಗೆ ಏತ್ವನ್ ದೀರ್ಘ ಕೆ, ಕಾಕೈತ್ವ ಇದು ಕಾಕೈತ್ವ ಕೈ, ಕಾಕೋತ್ವ ಕೋ, ಕಾಕೋತ್ವನ್ ದೀರ್ಘ ಕೋ, ಕಾಕೌತ್ವ ಕೌ, ಕಾಕೊಂದು 0 ಕಮ್, ಕಾಗೆ 2 0 ಕಹ ಅಂತ ಆಗುತ್ತೆ. ಇದಿಷ್ಟು ಕ ವರ್ಗದ ಮೊದಲನೇ ಅಕ್ಷರಕ್ಕೆ ಬರುತ್ತೆ. ಅದನ್ನೇ ನಾವು ಎರಡನೇ ಅಕ್ಷರಕ್ಕೂ ಬರೀಬೇಕು.